Hello students, welcome to my learning class. I am starting a new chapter in corporate accounting, that is valuation of share. Before going to the valuation of share, let us know about the meaning of share and share capital. Share capital means the capital raised by the company by the issue of share. Any company which want to manufacture and sell its product into the market needs huge amount of capital. The contribution made by the shareholders collectively called as share capital. This share capital plays very important role in the business. The share capital is the lifeblood of the business or industry. To purchase the material, machine, method or man, company needs the share capital. So it issues the shares. Then what is share? ಹಾಗಾದರೆ ಶೇರ್ ಅಂದರೆ ಏನು? ತನಗೆ ಬೇಕಾದಂತಹ ಬಂಡವಾಳವನ್ನು ಷೇರುಗಳ ಮುಖಾಂತರ ಸಂಗ್ರಹಿಸುವುದನ್ನು ನಾವು ಷೇರು ಬಂಡವಾಳ ಅಂತ ಹೇಳಿ ಕರಿತೇವೆ. ಹಂಗಾದ್ರೆ ಶೇರ್ ಅಂದರೆ ಏನು? The total capital divided into number of indivisible units of a fixed amount are known as shares ಅಂತ ಹೇಳಿ ಹೇಳ್ತೇವೆ. ಇದೇನು ಟೋಟಲ್ ಶೇರ್ ಕ್ಯಾಪಿಟಲ್ ಐತಲ್ಲ, ಇಟ್ ಈಸ್ ಡಿವೈಡೆಡ್, ಈಕ್ವಲಿ ಡಿವೈಡ್ ಮಾಡ್ತೇವೆ ನಾವಲ್ಲಿ. ಆಯ್ತಾ? ಕ್ಯಾಪಿಟಲನ್ನು ನಾವು ಏನು ಮಾಡಾಕತ್ತೇವಿ? ಈಕ್ವಲಿ ಡಿವೈಡ್ ಮಾಡಾಕತ್ತೇವಿ ಒಂದು ಫೇಸ್ ವ್ಯಾಲ್ಯೂಕ್ಕೆ ಇಂಟು ನಂಬರ್ ಆಫ್ ಇಂಡಿವಿಸಿಬಲ್ ಯೂನಿಟ್ಸ್. ಹೆಂಗೆ ಡಿವೈಡ್ ಮಾಡಾಕತ್ತೇವೆ ನಾವು ಅಲ್ಲಿ? ಇಂಡಿವಿಸಿಬಲ್ ಯೂನಿಟ್ಸ್ ಅಂತ ಹೇಳ್ತೇವೆ. ಆ ಯೂನಿಟ್ಸನ್ನು ಹೊಳ್ಳಿ ನಾವು ಡಿವೈಡ್ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ, ಅದಕ್ಕೆ ಇಂಡಿವಿಸಿಬಲ್ ಯೂನಿಟ್ಸ್ ಅಂತ ಹೇಳ್ತೇವೆ. ಅಮೌಂಟ್ ಏನೈತಿ? ಫಿಕ್ಸ್ಡ್ ಅಮೌಂಟ್ ಐತಲ್ಲೇ. 10 ರೂಪಾಯಿ ಮಾಡೇವಿ ಅಂದ್ರೆ 10 ಐತಿ, 50 ಮಾಡೇವಿ ಅಂದ್ರೆ 50 ಇರ್ತೈತಿ, 100 ಅಂದ್ರೆ 100 ಇರ್ತೈತಿ. ದೋಸ್ ಆರ್ ಕಾಲ್ಡ್ ಆಸ್ ಶೇರ್ಸ್ ಅಂತೇಳಿ ಹೇಳ್ತೇವೆ. ದೆನ್ ವಾಟ್ ಈಸ್ ಶೇರ್? The capital divided into number of indivisible units of a fixed amount are known as shares ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. According to section 2 of subsection 46 of the Companies Act 1956, a share is a share in the share capital of a company ಅಂತ ಹೇಳ್ತಾರೆ. ಷೇರು ಬಂಡವಾಳದ ಒಂದು ಭಾಗವನ್ನು ನಾವು ಶೇರ್ ಅಂತ ಹೇಳಿ ಕರಿತೇವೆ. ಅ ಶೇರ್ ಈಸ್ ಅ ಶೇರ್. ಶೇರ್ ಅಂದ್ರೆ ಶೇರ್ ಏನೈತಲ್ಲ ಅದು ಒಂದು ಭಾಗ ಐತಿ, ಶೇರ್ ಐತಿ. ಎದುರದು ಷೇರು ಬಂಡವಾಳದ್ದು ಶೇರ್ ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಬಗ್ಗೆ ಹೇಳಾಕತ್ತೇವೆ ಅಂದ್ರೆ ಪರ್ಟಿಕ್ಯುಲರ್ ಕಂಪ್ನಿ ಬಗ್ಗೆ ಹೇಳಾಕತ್ತೇವೆ. ಯಾಕಂದ್ರೆ ದ ಶೇರ್ ಕ್ಯಾಪಿಟಲ್ ಆಫ್ ಎನಿ ಆಫ್ ದ ಕಂಪ್ನಿ ಈಸ್ ಡಿಫ್ರೆಂಟ್ ಫ್ರಾಮ್ ಅನದರ್ ಕಂಪ್ನಿ. ಪ್ರತಿಯೊಂದು ಕಂಪ್ನಿಗೆ ಬೇರೆ ಬೇರೆಯಾದಂತಹ ಶೇರ್ ಕ್ಯಾಪಿಟಲ್ ಇರ್ತೈತದಲ್ಲೇ. ಶೇರ್ ಕ್ಯಾಪಿಟಲ್ ಇನ್ಕ್ಲೂಡ್ಸ್ ಸ್ಟಾಕ್ ಎಕ್ಸೆಪ್ಟ್ ವೇರ್ ಅ ಡಿಸ್ಟಿಂಕ್ಷನ್ ಸ್ಟಾಕ್ ಆ್ಯಂಡ್ ಶೇರ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಆರ್ ಇಂಪ್ಲೈಡ್. ದ ಪರ್ಸನ್ ಹೂ ಈಸ್ ದ ಓನರ್ ಆಫ್ ದ ಶೇರ್ ಈಸ್ ಕಾಲ್ಡ್ ಆ್ಯಸ್ ಶೇರ್ ಹೋಲ್ಡರ್. ಆ ಶೇರಿನ ಮಾಲಕನನ್ನು ನಾವೇನು ಕರಿತೇವೆ? ಶೇರ್ ಹೋಲ್ಡರ್ ಅಂಥೇಳಿ. ದ ಪರ್ಸನ್ ಹೂ ಹೋಲ್ಡ್ಸ್ ದ ಓನರ್ಶಿಪ್ ಆಫ್ ದಟ್ ಶೇರ್ ಈಸ್ ಕಾಲ್ಡ್ ಆ್ಯಸ್ ಶೇರ್ ಹೋಲ್ಡರ್. ದ ರಿಟರ್ನ್ ವಿಚ್ ಹಿ ಈಸ್ ಗೆಟ್ಟಿಂಗ್ ಫ್ರಮ್ ದ್ಯಾಟ್ ಕಂಪನಿ ಆನ್ ಹೀಸ್ ಶೇರ್ ಈಸ್ ಕಾಲ್ಡ್ ಆ್ಯಸ್ ಡಿವಿಡೆಂಡ್. ದ ವಾಟ್ ಎವರ್ ಅಮೌಂಟ್ ಹಿ ಹ್ಯಾಸ್ ಇನ್ವೆಸ್ಟೆಡ್ ಆನ್ ಶೇರ್ ಈಸ್ ಕಾಲ್ಡ್ ಆ್ಯಸ್ ಡಿವಿಡೆಂಡ್, ಲಾಭಾಂಶ ಅಂಥೇಳಿ ಕರಿತೇವೆ. ಅವೇನು ಕ್ಯಾಪಿಟಲನ್ನು ಹಾಕ್ಯಾನ, ಶೇರ್ ಮೇಲೆ ರೊಕ್ಕ ಇನ್ವೆಸ್ಟ್ ಮಾಡೋಣ, ಅದ್ರ ಮೇಲೆ ಬಂದಂತಹ ಒಂದು ಮೊತ್ತವನ್ನು
ಲಾಭಾಂಶ ಅಂತ ಹೇಳಿ ಕರಿತೇವೆ ನಾವಲ್ಲೇ. ಓಕೆ, ವಿತ್ ದಿಸ್ ಬ್ರೀಫ್ ಇಂಟ್ರೊಡಕ್ಷನ್ ವಿ ಆರ್ ಗೆಟಿಂಗ್ ಫಾರ್ವರ್ಡ್ ಟು ದ ನೆಕ್ಸ್ಟ್ chapter, that is valuation of share. We have two types of shares. One is preference share, another is equity share. Here in the valuation of share we are learning the valuating of share, both the shares, that is preference share and equity share. ಎರಡು ಶೇರ್ಸದ ವ್ಯಾಲ್ಯೂಯೇಷನನ್ನು ಮಾಡಾಕತ್ತೇವೆ ನಾವು. ಪ್ರೆಫರೆನ್ಸ್ ಶೇರ್ ಇರುವಲ್ದಕ್ಕ ಇಕ್ವಿಟಿ ಶೇರ್ ಇರುವಲ್ದಕ್ಕ. ಪ್ರೆಫರೆನ್ಸ್ ಶೇರ್ ಅಂದರೆ ಏನು ಹೇಳ್ತೇವೆ ನಾವಲ್ಲೇ, ದೀಸ್ ಆರ್ ದ ಶೇರ್ಸ್ ವಿಚ್ ಹಾವ್ ಪ್ರೆಫರೆನ್ಷಿಯಲ್ ರೈಟ್ over the other kinds of share in respect of dividend and in respect of the repayment of capital in the event of liquidation of the company. ಪ್ರೆಫರೆನ್ಸ್ ಶೇರ್ ಅಂದರೆ ಯಾವುದಕ್ಕೆ ಹೇಳಕತ್ತೇವಿ, ಅವ್ರಿಗೆ ಪ್ರೆಫರೆನ್ಸ್ ಐತಿ ಉಳಿದದ್ದು ಶೇರ್ಗಳ ಹೋಲ್ಡರ್ಕಿನ್ನೂ ಮೊದಲಿಗೆ. ಯಾವ್ಯಾವ್ದ್ರ ಮೇಲೆ, ಒಂದು ಡಿವಿಡೆಂಡ, ಇನ್ನೊಂದು ಶೇರ್ ಕ್ಯಾಪಿಟಲ್ ಏನು ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ಅದು ಎಟ್ ದ ಟೈಮ್ ಆಫ್ ದ ಲಿಕ್ವಿಡೇಷನ್. ಅದಕ್ಕೆ ಅವರಿಗೆ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತೇಳಿ ಹೇಳ್ತೇವೆ ನಾವಲ್ಲೇ. They have the preference over the other shares and in respect of repayment of capital in the event or at the time of the liquidation ಅಂತ ಹೇಳಿ ಹೇಳ್ತೇವೆ. Holder of these shares get the fixed rate of dividend. Preference shareholdersಗೆ ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಐತಲ್ಲೇ. ದೇರ್ ನೆಕ್ಸ್ಟ್ ಕ್ಯಾಟಗರಿ ಐತಿ ಇಕ್ವಿಟಿ ಶೇರ್ ಅಂತ ಹೇಳಿ ಹೇಳ್ತೇವೆ ನಾವು ಅಲ್ಲಿ. ಅಕಾರ್ಡಿಂಗ್ ಟು ಕಂಪ್ನೀಸ್ ಆ್ಯಕ್ಟ್ 1956, ಇಕ್ವಿಟಿ ಶೇರ್ಸ್ ಆರ್ ದೋಸ್ ವಿಚ್ ಆರ್ ನಾಟ್ ಪ್ರೆಫರೆನ್ಸ್ ಶೇರ್ಸ್. ಯಾವುದು ಪ್ರೆಫರೆನ್ಸ್ ಶೇರ್ ಇಲ್ಲ ಅದು ಇಕ್ವಿಟಿ ಶೇರ್ ಅಂತ ಹೇಳ್ತೇವೆ. ದೀಸ್ ಪರ್ಸನ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಇವರಿಗೆ ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಇರಂಗಿಲ್ಲ. ಇವ್ರ ಡಿವಿಡೆಂಡ್ ಏನೈತಿ, ಇಟ್ ಟೋಟಲಿ ಡಿಪೆಂಡ್ ಆನ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಕಂಪನಿ. ಇಟ್ ಫ್ಲಕ್ಚುಯೇಟ್ ಓವರ್ ದ ನೆಟ್ ಪ್ರಾಫಿಟ್ ಅರ್ನ್ಡ್ ಬೈ ದ ಕಂಪನಿ. These equity shares don't have preferential rights either in respect of dividend. ಪ್ರೆಫರೆನ್ಸ್ ಶೇರ್ ಕೊಟ್ಟಾದ್ಮೇಲೆ ಇವರಿಗೆ ಡಿವಿಡೆಂಡ್ ಸಿಗ್ತೈತಿ. ಆಮೇಲೆ ಶೇರ್ ಕ್ಯಾಪಿಟಲ್ನು ಲಿಕ್ವಿಡೇಷನ್ ಟೈಮ್ನಾಗ ಆಫ್ಟರ್ ಪೇಯಿಂಗ್ ಆಫ್ ದ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅವಾಗಷ್ಟೇ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಅಮೌಂಟ್ ಸಿಗಾಕತ್ತೈತಿ, ಅವರ ಒಂದು ಭಾಗ ಸಿಗಾಕತ್ತೈತಿ. ಸೊ ಯಾವಾಗ ವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡಕತ್ತೇವಿ ನಾವು, ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸದ್ದು ವ್ಯಾಲ್ಯೂಯೇಷನ್ ಆಫ್ ಶೇರ್ ಮಾಡ್ತೇವೆ, ಆಮೇಲೆ ಇಕ್ವಿಟಿ ಶೇರ್ದು ವ್ಯಾಲ್ಯೂಯೇಷನ್ ಆಫ್ ಶೇರ್ ಮಾಡ್ತೇವೆ. ಆ್ಯಕ್ಚುಲಿ ದ ವ್ಯಾಲ್ಯೂಯೇಷನ್ ಆಫ್ ಶೇರ್ ಈಸ್ ರಿಕಗ್ನೈಸ್ಡ್ ವಿತ್ ಸ್ಟಾಕ್ ಎಕ್ಸ್ಚೇಂಜಸ್. ಸ್ಟಾಕ್ ಎಕ್ಸ್ಚೇಂಜಸ್ ಜೋಡಿ ಶೇರ್ ವ್ಯಾಲ್ಯೂವ ನಾವಲ್ಲೇ ಗುರ್ತಾ ಹಿಡಿತೇವೆ. ಮಾರ್ಕೆಟ್ ಪ್ರೈಸ್ ಅಂತ ಅಂದುಕೊಳ್ಳೇನ ಯಾವುದೋ ಒಂದು ಶೇರದ ಮಾರ್ಕೆಟ್ ಪ್ರೈಸ್ ಅಂತ ಅಂದ್ಕೊಳ್ಳೆ ಅದು ಸ್ಟಾಕ್ ಎಕ್ಸ್ಚೇಂಜ್ ಜೋಡಿ ರಿಲೇಟ್ ಮಾಡ್ತೇವೆ. ಬಟ್ ಶೇರ್ಸ್ ಆರ್ ಕೋಟೆಡ್ ಇನ್ ದ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜಸ್. ದ ಪ್ರೈಸಸ್ ಕೋಟೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಆರ್ ಜನರಲಿ ಟೇಕನ್ ಆ್ಯಸ್ ದ ಬೇಸಿಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ದೋಸ್ ಶೇರ್ಸ್. ಯೂಶ್ವಲ್ ಟೆಂಡೆನ್ಸಿ ಏನೈತಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಒಳಗೆ ಏನು ಶೇರ್ಸದ ವ್ಯಾಲ್ಯೂವ ಕೋಟ್ ಆಗೈತಿ ಅಥವಾ ಅಲ್ಲೇ ಎಕ್ಸ್ಪ್ರೆಸ್ ಆಗೈತಿ, ಡಿಸ್ಪ್ಲೇ ಆಗೈತಿ, ಅದನ್ನು ನಾವು ಶೇರದ ವ್ಯಾಲ್ಯೂ ಅಂತ ಹೇಳಿ ಹೇಳ್ತೇವೆ ಇಲ್ಲಿ. ಹೌಎವರ್ ದ ಸ್ಟಾಕ್ ಎಕ್ಸ್ಚೇಂಜ್ ಪ್ರೈಸಸ್ ಆರ್ ಡಿಟರ್ಮೈನ್ಡ್ ಜನರಲಿ ಆನ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಪೊಸಿಷನ್ ಆಫ್ ದ ಶೇರ್ಸ್ ಆ್ಯಂಡ್ ಆನ್ ಬಿಸ್ನೆಸ್ ಸೈಕಲ್. ಎಕನಾಮಿಕ್ ಸ್ಟೇಟ್ ಏನೈತಲ್ಲ ಅದರ ಮೇಲೆ ಇದು ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಶೇರ್ ವ್ಯಾಲ್ಯೂವ ಶೇರ್ ಪ್ರೈಸ ಡಿಟರ್ಮೈನ್ ಆಗ್ತತಿ. ನಾಟ್ ಓನ್ಲಿ ದ್ಯಾಟ್, ಡೈಲಿ ಬೇಸಿಸ್ ಮೇಲೆ ಡಿಮಾಂಡ್ ಫಾರ್ ಅ ಪರ್ಟಿಕ್ಯುಲರ್ ಶೇರ್ ಆ್ಯಂಡ್ ಸಪ್ಲೈ ಆಫ್ ದ ಸೇಮ್, ಅದರದ್ದು ಪೊಸಿಷನ್ ಏನೈತಿ ಅದರ ಮೇಲೆ ಮಾರ್ಕೆಟ್ ಒಳಗೆ ಶೇರ್ ಪ್ರೈಸಸ್ ಕೋಟ್ ಆಗ್ತಾವ ಅಥವಾ ಡಿಸ್ಪ್ಲೇ ಆಗ್ತಾವ. ಸೊ the stock exchange quoted prices does not show its own actions and options. ಅಂದ್ರೆ ತನ್ನ ಒರಿಜಿನಲ್ ಒಂದು ಬೆಲೆ ಏನೈತಲ್ಲ ಅದು ಸ್ವಂತದ ಒಂದು ಬೆಲೆ ಏನೈತಿ ತನ್ನ ಒಂದು ಕಾರ್ಯದ ಮುಖಾಂತರ ತೋರ್ಸಾಕತ್ತಿಲ್ಲ. ಬಿಕಾಸ್ ಅದು ಮಾರ್ಕೆಟ್ ಸಿಚುವೇಶನ್ ಮೇಲೆ ಡಿಪೆಂಡೆಂಟ್ ಆಗ್ತೈತಿ. ಸ್ಟಾಕ್ ಎಕ್ಸ್ಚೇಂಜ್ ಒಳಗಿನ ಒಂದು ಶೇರ್ ವ್ಯಾಲ್ಯೂ ಐತಲ್ಲ ಅದು
ಮಾರ್ಕೆಟ್ ಕಂಡೀಷನ್ ಮೇಲೆ ಐತಿ, ಡಿಮ್ಯಾಂಡ್ ಸಪ್ಲೈ ಮೇಲೆ ಇರೋದ್ರಿಂದ ಡಸ್ ನಾಟ್ ಶೋ ಇಟ್ಸ್ ಓನ್ ಆ್ಯಕ್ಷನ್ ಆ್ಯಂಡ್ ಆಪ್ಷನ್ಸ್ ಬಟ್ ಶೋಸ್ ದ ಆ್ಯಕ್ಷನ್ಸ್ ಆ್ಯಂಡ್ ಆಪ್ಷನ್ಸ್ ಆಫ್ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಏನು ಪ್ರೈವೇಟ್ ಇನ್ವೆಸ್ಟರ್ಸ್ ಅದಾವ ಅವರ ಒಂದು ಬೇಡಿಕೆ ಮತ್ತು ಪೂರೈಕೆಯ ಒಂದು ಪರಿಸ್ಥಿತಿ ಮೇಲೆ ಷೇರುಗಳ ಬೆಲೆ ನಿರ್ಧಾರಿತ ಆಗ್ತತಿ. ದೀಸ್ ಆ್ಯಕ್ಷನ್ಸ್ ಆ್ಯಂಡ್ ಆಪ್ಷನ್ಸ್ ಆರ್ ದ ರಿಸಲ್ಟ್ ಆಫ್ ಫಿಯರ್, ಗೆಸ್ವರ್ಕ್ ಆರ್ ಇಂಟೆಲಿಜೆಂಟ್. ಇಟ್ ಮೇ ಬಿ ಅ ಗುಡ್ ಆರ್ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಆ್ಯಂಡ್ ಮೆನಿ ಅದರ್ ಕನ್ಸಿಡರೇಷನ್. ಇದೇನು ಕಾರ್ಯ ಐತಿ ಒಂದು ಹೆದರಿಕೆಯಿಂದ ಮಾಡಿದ್ದಿರ್ಬೋದು. ಶೇರ್ ಪ್ರೈಸ್ ಕಡಿಮೆ ಆಗತೈತಿ ಅಂತಂದ್ರೆ ಸೇಲ್ ಮಾಡಕ್ಕೆ ಬಿಡ್ತೇವೆ. ಆವಾಗ ಏನಾಗ್ತೈತಿ, ಪ್ರೈಸಸ್ ಸಪ್ಲೈ ಹೆಚ್ಚಾತು ಅಂತಂದ್ರೆ ಆಟೋಮೆಟಿಕ್ಲಿ ಪ್ರೈಸಸ್ ಡೌನ್ ಆಗಿಬಿಡ್ತಾವೆ. ಓಕೆ, ಗೆಸ್ ವರ್ಕ್ ಮಾಡಿ ಅಥವಾ ಇಂಟೆಲಿಜೆಂಟ್ ಕ್ಯಾಲ್ಕುಲೇಷನ್ಸ್ ಮಾಡಿ ಶೇರ್ ಪ್ರೈಸನ್ನು ಹೆಚ್ಚು ಮಾಡುವುದನ್ನು ಚಾನ್ಸಸ್ ಅದಾವ. ಸೊ ಅದಕ್ಕೇನು ಹೇಳ್ತೇವೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಗುಡ್ ಆರ್ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಆಗಿರ್ಬೋದು, ಒಂದು ಒಳ್ಳೆಯದು ಆಗಿರ್ಬೋದು ಅಥವಾ ಒಂದು ತಪ್ಪು ನಿರ್ಧಾರನೂ ಆಗಿರಬಹುದು. ದ ಕೊಟೇಶನ್ ವಾಟ್ ರಿಸಲ್ಟ್ ಡೆಫಿನೆಟ್ಲಿ ಡು ನಾಟ್ ರಿಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಆಫ್ ದ ಕಂಪ್ನಿ. ಇದಿಷ್ಟೆಲ್ಲ ಆದರೂ ಸುದೇಕ ಇದಿಷ್ಟೆಲ್ಲ ಏನು ಶೇರ್ ಪ್ರೈಸಸ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಕೋಟ್ ಆಗ್ತಾವಲ್ಲ, ಇಟ್ ಡಸ್ ನಾಟ್ ಶೋಸ್ ಅ ಟ್ರೂ ರಿಸಲ್ಟ್ ಟು ರೀಪ್ರೆಸೆಂಟ್ ದ ವ್ಯಾಲ್ಯೂಯೇಷನ್ ಆಫ್ ದ ಕಂಪ್ನಿ. ಯಾವುದೋ ಒಂದು ಕಂಪ್ನಿಯನ್ನು ವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತಂದ್ರೆ ಅದರದ್ದು ಒಂದು ಫೇರ್ ವ್ಯಾಲ್ಯೂವನ್ನು ಅದು ಕೊಡೋಂಗಿಲ್ಲ ಅಲ್ಲೇ. ಆ್ಯಂಡ್ ಇಟ್ ಆಲ್ಸೋ ಡಸಂಟ್ ಶೋ ದ ಟ್ರೂ ವ್ಯಾಲ್ಯೂ ಆಫ್ ದ ಕಂಪ್ನೀಸ್ ಅಸೆಟ್ಸ್ ಆ್ಯಂಡ್ ಇಟ್ಸ್ ಅರ್ನಿಂಗ್ ಪೊಟೆನ್ಷಿಯಲ್. ಆ ಕಂಪ್ನಿ ಒಳಗಿರ್ತಕ್ಕಂತಹ ಅಸೆಟ್ಗಳ ಮತ್ತು ಅದರದ್ದು ಒಂದು ಅರ್ನಿಂಗ್ ಪೊಟೆನ್ಷಿಯಲ್ ಏನೈತಿ, ಕೆಪ್ಯಾಸಿಟಿ ಏನೈತಲ್ಲ, ಅದರದ್ದು ಒಂದು ನಿಜ ಚಿತ್ರವನ್ನು ಅದು ಇನ್ವೆಸ್ಟರ್ಸಿಗೆ ತೋರಿಸಂಗಿಲ್ಲ ಅಂತ ಹೇಳ್ತೀವಿ. ಕೆಲವೊಮ್ಮೆ ಏನಾಗ್ತೈತಿ ಅಂತಂದ್ರೆ ಕಂಪ್ನಿಗಳು ವಿಂಡೋ ಡ್ರೆಸ್ಸಿಂಗ್ ಮಾಡ್ತಿರ್ತಾವೆ, ನೆಟ್ ಪ್ರಾಫಿಟನ್ನು ತೋರಿಸ್ಬಿಡ್ತಿರ್ತಾವೆ. ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಮಾರ್ಕೆಟ್ ಒಳಗೆ ಅವ್ರದ್ದು ಶೇರ್ಸ್ ವ್ಯಾಲ್ಯೂ ಹೆಚ್ಚಾಗಿಬಿಟ್ಟಿರ್ತೈತಿ. ವೆನ್ ಅ ಪರ್ಚೇಜರ್ ಆರ್ ಇನ್ವೆಸ್ಟರ್ ವಾಂಟ್ ಟು ಇನ್ವೆಸ್ಟ್ ಇನ್ ದ್ಯಾಟ್ ಕಂಪ್ನಿ, ಆ ಒಂದು ಸ್ಟಾಕ್ ಎಕ್ಸ್ಚೇಂಜ್ ರೇಟ್ ಮೇಲನ್ನು ಡಿಪೆಂಡೆಂಟ್ ಇದ್ಕೊಂಡು ಇನ್ವೆಸ್ಟ್ ಮಾಡಿಬಿಟ್ನು ಅಂತಂದ್ರೆ ಅವಾಗ ಲಾಸ್ ಆಗೋ ಚಾನ್ಸಸ್ ಸಾಕಷ್ಟು ಇರ್ತೈತಿ. ಸೊ ಅದಕ್ಕೇನು ಹೇಳ್ತಾರೆ, ಇಟ್ ಡಸ್ ನಾಟ್ ಶೋ ಟ್ರೂ ವ್ಯಾಲ್ಯೂ ಆಫ್ ದ ಕಂಪ್ನೀಸ್ ಅಸೆಟ್ ಮತ್ತು ಅದರ ಅರ್ನಿಂಗ್ ಕೆಪ್ಯಾಸಿಟಿ, ದಟ್ ಈಸ್ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ ಏನೈತಲ್ಲ ಅದು ಶೋ ಆಫ್ ಮಾಡೋಂಗಿಲ್ಲ ಅಂತ ಹೇಳ್ತೇವೆ ನಾವಲ್ಲಿ. Therefore, for the purpose, we need valuation of share. It may be for a company who is purchasing it, or a large block of shares are purchased by any investor or any other purpose. ಬೇರೆ ಯಾವುದೋ ಒಂದು ರೀಸನ್ಗೂ ಇರಬಹುದು. ಆ ಹೊತ್ತಿನಾಗ ಏನಾಗ್ತೈತಿ ಅಂದ್ರೆ ವ್ಯಾಲ್ಯೂಯೇಷನ್ ಆಫ್ ಶೇರ್ ಮಾಡಬೇಕಾಗ್ತತಿ. So it was the introduction to the valuation of share. In my next video, I will discuss about the factors affecting the valuation of share. Please like, share, subscribe my channel for further updates. Thank you.